ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೇ ನಮಃ. ಓಂ ಶ್ರೀ ಕುಲದೇವತೋಭ್ಯೋ ನಮಃ. ಪ್ರೇಕ್ಷಕರೇ, ಈ ಫೆಬ್ರವರಿ ತಿಂಗಳಲ್ಲಿ ರಾಶಿಗಳ ಫಲಾಫಲ ಯಾವ ಥರ ಇದೆ ಅಂತ ಮಾತಾಡ್ತಾ ಬಂದಿದ್ದೀವಿ. ಈಗ ಕೊನೆಯ 11ನೇ ರಾಶಿಯಾಗಿರ್ತಕ್ಕಂಥ ಕುಂಭರಾಶಿ ಬಗ್ಗೆ ಮಾತಾಡೋಣ. ಕುಂಭರಾಶಿಯವರು ಕರುಣಾಮಯಿಗಳು, ಹೆಲ್ಪಿಂಗ್ ನೇಚರ್ ಇವ್ರ ಹತ್ರ ಸದಾ ಇರುತ್ತೆ. ಈ ಕುಂಭರಾಶಿಯವರಿಗೆ ತಾತ್ಕಾಲಿಕವಾಗಿ ಗುರು 4ನೇ ಮನೆಯಲ್ಲಿದ್ದಾರೆ. ಗುರು 4ರಲ್ಲಿದ್ದರೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಆದರೆ ಧನಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ಮನಿ ಅರ್ನಿಂಗ್ಗೆ ಹೊಸ ಹೊಸ ಮಾರ್ಗಗಳನ್ನು ಸೂಚನೆ ಮಾಡ್ತಾ ಇದ್ದಾರೆ. ಎಕ್ಸ್ಪೆಷಲಿ ಅದರ ಜೊತೆಗೆ ರಾಹು ಕೂಡ ಇರೋದರಿಂದ ನೀವು ಟೆಕ್ನಿಕಲ್ ಫೀಲ್ಡು, ಸೈನ್ಸು, ಟೆಕ್ನಾಲಜಿ ಫೀಲ್ಡಲ್ಲಿ ಕೂಡ ನಿಮಗೆ ಮುಂದುವರಿಯಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ರಾಹು ಛಾಯಾಗ್ರಹ ಆಗಿರೋದರಿಂದ ಈ ಸಿನಿಮಾ, ನಾಟಕ, ಡ್ರಾಮಾ ಇಂಥದ್ರಲ್ಲಿ ಕೂಡ ಜಯ ಕೊಡ್ತಕ್ಕಂಥದ್ದು. ಶುಕ್ರ ಕಲೆಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ, ವಾಕ್ಸ್ಥಾನದಲ್ಲಿದ್ದಾನೆ. ವಾಕ್ಸ್ಥಾನದಲ್ಲಿ ಜಾತಕದಲ್ಲಿ ಯಾರಿಗಾದ್ರೂ ಶುಕ್ರ ಇದ್ದರೆ ಅವರು ಕಲೆಯಲ್ಲಿ ತುಂಬ ಚೆನ್ನಾಗಿರ್ತಾರೆ, ಒಳ್ಳೆ ಸಂಗೀತಗಾರರಾಗಿರ್ತಾರೆ, ನೃತ್ಯ ಮಾಡ್ತಕ್ಕಂಥವ್ರು, ಮತ್ತು ಚಿತ್ರಕಲೆ ಚೆನ್ನಾಗಿ ಪೇಂಟಿಂಗ್ ಮಾಡ್ತಕ್ಕಂಥವ್ರು ಕೂಡ ಆಗಿರ್ತಾರೆ. ಅದರಿಂದ 2ನೇ ಮನೆಯಲ್ಲಿ ಕಲೆಗೆ ಸಂಬಂಧಿಸಿರ್ತಕ್ಕಂಥದ್ರೆಲ್ಲ ಜಯ ಕೊಡ್ತಾ ಇದೆ. 4ನೇ ಮನೆಯಲ್ಲಿರೋದು ಗುರು ಸ್ವಲ್ಪ ಟೆನ್ಷನ್ ಇದೆ, ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಇದೆ. ಕೇತು ಕೂಡ ನಿಮಗೆ ಅನುಕೂಲವಾಗಿಲ್ಲ. ಕೇತು ಕೂಡ ನಿಮಗೆ ಅನುಕೂಲವಾಗದೇ ಇರೋದ್ರಿಂದ ಸ್ವಲ್ಪ ವಿಘ್ನಗಳಿದೆ. ವಿದ್ಯೆಗೆ ಕೂಡ 4ನೇ ಮನೆಯಲ್ಲಿ ಗುರು ಅನುಕೂಲವಾಗಿಲ್ಲ. ಈ ತಿಂಗಳು ಬರ್ತಕ್ಕಂಥ 2ನೇ ತಾರೀಕು ವಸಂತ ಪಂಚಮಿ ಇದೆ. ಆ ಸರಸ್ವತಿ ಮಾತೆಯನ್ನು ಆರಾಧನೆ ಮಾಡಿ. ಯಾರು ಸರಸ್ವತಿ ದೇವಿಯನ್ನು ನಿಷ್ಕಳಂಕ ಮನಸ್ಸಿನಿಂದ ಆರಾಧನೆ ಮಾಡ್ತಾರೋ ಅವರು ಒಲಿತಾರೆ. ಸರಸ್ವತಿ ಒಲಿದ್ರೆ ನಿಮಗೆ ಲಕ್ಷ್ಮಿ ಕೂಡ ಒಲಿದಂಗೆನೆ. ಇವರೆಲ್ಲ ಒಟ್ಟಿಗೆ ಇರ್ತಾರೆ ಅವರು. ಅದಕ್ಕಾಗಿ ವಸಂತ ಪಂಚಮಿ. ಮತ್ತು ಸೂರ್ಯ ಕೂಡ ನಿಮ್ಮ ರಾಶಿಯಲ್ಲೇ ಇದ್ದಾರೆ. 12ನೇ ತಾರೀಕು ರಾತ್ರಿ 10 ಗಂಟೆಗೆ ನಿಮ್ಮ ರಾಶಿ ಪ್ರವೇಶ ಮಾಡ್ತಾ ಇದ್ದಾರೆ. ಶನಿಯಲ್ಲೇ ಇದ್ದಾರೆ. ಶುಕ್ರ ಭಗವಾನರು ಅನುಕೂಲವಾಗಿದ್ದಾರೆ. ಸೂರ್ಯ ನಿಮ್ಮ ರಾಶಿಯಲ್ಲೇ ಇರೋದರಿಂದ 2ನೇ ತಾರೀಕು ವಸಂತ ಪಂಚಮಿ ಇದೆ. 4ನೇ ತಾರೀಕು ಬರ್ತಕ್ಕಂಥ ರಥಸಪ್ತಮಿ ದಿನ ಸೂರ್ಯ ಭಗವಾನರನ್ನ ಆರಾಧನೆ ಮಾಡಿ. ಎಕ್ಕದ ಎಲೆಯಿಂದ ನೀವು ಸ್ನಾನ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಈ ತಿಂಗಳು ತುಂಬ ಪವಿತ್ರವಾಗಿರ್ತಕ್ಕಂಥ ದಿನ. ಈ ತಿಂಗಳಲ್ಲಿ ಸಾಕಷ್ಟು ದೇವತಾ ಕಾರ್ಯಗಳು ನಡೆಯುತ್ತೆ. ಮಾಘ ಮಾಸ ಅಂದ್ರೇ ತುಂಬ ಪವಿತ್ರವಾದಂಥ ದಿನ. ಗಣೇಶ ಜಯಂತಿ 1ನೇ ತಾರೀಕೆ ಬರ್ತಾ ಇದೆ. 2ನೇ ತಾರೀಕು ವಸಂತ ಪಂಚಮಿ, 4ನೇ ತಾರೀಕು ರಥಸಪ್ತಮಿ, 26ನೇ ತಾರೀಕು ಮಹಾಶಿವರಾತ್ರಿ. ಸೊ ಅದಕ್ಕಾಗಿ ಮತ್ತು 27ನೇ ತಾರೀಕು ನಿಮಗೆ ಅಮಾವಾಸ್ಯೆ ಕೂಡ ಇದೆ, ಪವಿತ್ರವಾದಂಥ ಒಂದು ಅಮಾವಾಸ್ಯೆ ಇದೆ. ಪಿತೃ ಕಾರ್ಯಗಳು ಮಾಡೋದಕ್ಕೆ ತುಂಬ ಅನುಕೂಲವಾಗಿರ್ತಕ್ಕಂಥ ದಿನ. ಸೊ ಪ್ರೇಕ್ಷಕರೇ, ಮುಖ್ಯವಾಗಿ ನಿಮಗೆ 5ನೇ ಮನೆಯಲ್ಲಿ ಇರ್ತಕ್ಕಂಥ ಕುಜ ಕೂಡ ಅನುಕೂಲಕರವಾಗೇ ಇದ್ದಾನೆ. 5ನೇ ಮನೆಯಲ್ಲಿ ಕುಜ ಇದ್ದಾರೆ. ಆದರೆ 5ನೇ ಮನೆಯಲ್ಲಿ ಕುಜ ಎಕ್ಸ್ಪೆಷಲಿ ಮಿಥುನ ರಾಶಿಯಲ್ಲಿರುವಾಗ ಸ್ವಲ್ಪ ಕೋಲ್ಡು, ಕಫ ಆಗ್ತಕ್ಕಂಥದ್ದು. ಮತ್ತು ಬುಧ ಮತ್ತು ಕುಜ ಏನಾದರೂ 90 ಡಿಗ್ರೀಸಲ್ಲಿ ಒಬ್ಬರನ್ನೊಬ್ಬರು ನೋಡಿದರೂ ಕೂಡ ಸ್ಕಿನ್ ಅಲರ್ಜಿ, ಡಸ್ಟ್ ಅಲರ್ಜಿ ಇಂಥದ್ದೆಲ್ಲ ಬರ್ತಾ ಇರುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಿ. ಮುಂದೆ ಬರ್ತಕ್ಕಂಥ ದಿನಗಳು ತುಂಬ ಚೆನ್ನಾಗಿದೆ ನಿಮಗೆ. ಈ ತಿಂಗಳಲ್ಲಿ ಹೆಚ್ಚಾಗಿ ಭಗವಂತನ ಆರಾಧನೆ ಮಾಡಿ. ಈ ಮಹಾಶಿವರಾತ್ರಿ ದಿನದಲ್ಲಿ ನೀವು ಶಿವಜಪವನ್ನು ಮಾಡ್ತಾ ಶಿವತತ್ವವನ್ನು ನೆನೆಸ್ಕೊಂಡು ನೀವು ಮುಂದುವರೆದರೆ ನಿಮ್ಮ ಕಾರ್ಯಕಲಾಪಗಳೆಲ್ಲ ಸುಲಭವಾಗಿರುತ್ತೆ. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.